ಒಂದು ಸುಂದರವಾದ ಹಳ್ಳಿಯಲ್ಲಿ ಒಂದು ಚಿಕ್ಕ ಶಾಲೆ ಇತ್ತು. ಆ ಶಾಲೆಯ ಹೆಸರು ಶಾಂತಿವನ ಪ್ರಾಥಮಿಕ ಶಾಲೆ. ಶಾಲೆಯ ಸುತ್ತ ತುಂಬಾ ಮರಗಳು, ಹೂವುಗಳು, ಹಕ್ಕಿಗಳ ಕಲರವ. ಬೆಳಿಗ್ಗೆ ಶಾಲೆ ಶುರುವಾದಾಗ ಹಕ್ಕಿಗಳ ಕೂಗು, ಮಕ್ಕಳ ನಗು, ಶಿಕ್ಷಕರ ಧ್ವನಿ ಎಲ್ಲವೂ ಸೇರಿ ಒಂದು ಮಧುರ ವಾತಾವರಣ. ಆ ಶಾಲೆಯಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಒಂದು ದಿನದಿಂದ ಒಂದು ವಿಚಿತ್ರ ಘಟನೆ ಶುರುವಾಯಿತು. ಆ ದಿನ ಬೆಳಿಗ್ಗೆ ಎಲ್ಲವೂ ಸಾಮಾನ್ಯವಾಗಿತ್ತು. ಮಕ್ಕಳು ಶಾಲೆಗೆ ಬಂದ್ರು, ಪ್ರಾರ್ಥನೆಯಾಯಿತು, ಪಾಠ ಶುರುವಾಯಿತು. ಮಧ್ಯಾಹ್ನ ಹತ್ತಿರವಾಗ್ತಿದ್ದಂತೆ ಮಕ್ಕಳಿಗೆ ಒಂದೇ ಒಂದು ವಿಚಾರ ಮನಸ್ಸಿನಲ್ಲಿತ್ತು: ಊಟದ ಸಮಯ. ಗಡಿಯಾರ ನಿಧಾನವಾಗಿ ಮುಂದೆ ಸಾಗುತ್ತಿತ್ತು. 11:55, 11:59, 12 ಗಂಟೆ. ಸಾಮಾನ್ಯವಾಗಿ ಆ ಸಮಯದಲ್ಲಿ ದೊಡ್ಡ ಗಂಟೆ ಜೋರಾಗಿ ಹೊಡೆಯುತ್ತಿತ್ತು. ಆದರೆ ಆ ದಿನ ಏನೂ ಆಗ್ಲಿಲ್ಲ. ಗಂಟೆ ಹೊಡೆಯಲೇ ಇಲ್ಲ. ಮೊದಲು ಮಕ್ಕಳು ಗಮನಿಸಿಲ್ಲ. 5 ನಿಮಿಷ ಆಯಿತು, ಇನ್ನೂ ಗಂಟೆಯ ಶಬ್ದ ಇಲ್ಲ. ಮಕ್ಕಳು ಒಬ್ಬರನ್ನೊಬ್ಬರು ನೋಡ್ಕೊಂಡ್ರು. ಗಂಟೆ ಕೆಟ್ಟಿತ್ತಾ ಎಂದು ಯಾರೋ ಕೇಳಿದ್ರು. ಇವತ್ತು ಊಟ ತಲವಾ ಎಂದು ಮತ್ತೊಬ್ಬ ಮಗು ನಗುತ್ತಾ ಹೇಳಿತು. ಶಿಕ್ಷಕಿ ರಮ್ಯಾ ಮೇಡಂ ಕೂಡ ಅಚ್ಚರಿಗೊಂಡ್ರು. ಅವರು ಗಡಿಯಾರ ನೋಡಿದ್ರು. ಸಮಯ ಸರಿಯಾಗಿತ್ತು, ಆದರೆ ಗಂಟೆ ಮಾತ್ರ ಮೌನವಾಗಿತ್ತು. ಅವರು ಹೇಳಿದ್ರು, ಪರವಾಗಿಲ್ಲ ಮಕ್ಕಳೇ, ಸ್ವಲ್ಪ ತಡ, ನೀವು ನಿಮ್ಮ ಪುಸ್ತಕ ಓದಿ. ಆ ದಿನ ಹಾಗೆ ಕಳೆದಿತ್ತು. ಆದರೆ ಇದು ಒಂದು ದಿನದ ವಿಷಯ ಮಾತ್ರ ಅಲ್ಲ ಅನ್ನೋದನ್ನ ಮುಂದಿನ ದಿನ ಗೊತ್ತಾಯಿತು. 2ನೇ ದಿನವೂ ಮಧ್ಯಾಹ್ನ 12 ಗಂಟೆ ಆಯಿತು. ಮಕ್ಕಳು ಈಗಾಗಲೇ ಗಂಟೆ ಕಡೆ ನೋಡ್ತಿದ್ರು. ಆದರೆ ಮತ್ತೆ ಮೌನ. ಈಗ ಶಿಕ್ಷಕರಿಗೂ ಅನುಮಾನ ಶುರುವಾಯಿತು. ಮುಖ್ಯೋಪಾಧ್ಯಾಯರು ಗಂಟೆ ಕೋಣೆಗೆ ಹೋಗಿ ನೋಡಿದ್ರು. ಗಂಟೆ ಸರಿಯಾಗಿಯೇ ಇತ್ತು, ಯಾವುದೇ ತೊಂದರೆ ಕಾಣಲಿಲ್ಲ. ಹಾಗಾದ್ರೆ ಗಂಟೆ ಏಕೆ ಹೊಡೆಯುತ್ತಿಲ್ಲ ಎಂದು ಎಲ್ಲರೂ ಅಚ್ಚರಿಗೊಂಡ್ರು. 3ನೇ ದಿನವೂ ಅದೇ ಘಟನೆ. ಮಧ್ಯಾಹ್ನ ಸಮಯದಲ್ಲಿ ಗಂಟೆ ಹೊಡೆಯಲೇ ಇಲ್ಲ. ಈಗ ಶಾಲೆ ತುಂಬಾ ಮಾತು ಹರಡಿತು. ಕೆಲವರು ಹೇಳಿದ್ರು, ಇದು ಭೂತದ ಕೆಲಸ ಇರಬಹುದು. ಕೆಲವರು ಹೇಳಿದ್ರು, ಯಾರಾದ್ರೂ ಕಳ್ಳತನ ಮಾಡ್ತಿದಾರಾ? ಮಕ್ಕಳು ಸ್ವಲ್ಪ ಭಯಪಡುವಂತಾದ್ರು. ಆ ಶಾಲೆಯಲ್ಲಿ 3 ಸ್ನೇಹಿತರಿದ್ರು: ಅನು, ಕಿಶೋರ್ ಮತ್ತು ಮಿಂಚು. ಇವರಿಗೆ ತುಂಬಾ ಕುತೂಹಲ. ಇದು ಏನೋ ರಹಸ್ಯ ಇದೆ ಎಂದು ಅನು ಹೇಳಿದಳು. ನಾವು ಸತ್ಯ ಹುಡುಕಬೇಕು ಎಂದು ಕಿಶೋರ್ ಗಂಭೀರವಾಗಿ ಹೇಳಿದ್ರು. ಮಿಂಚು ಕೂಡ ತಲೆಯಾಡಿಸಿದ. ಆ ದಿನ ಶಾಲೆ ಮುಗಿದ ಮೇಲೆ ಮೂವರು ಮನೆಗೆ ಹೋಗದೆ ಶಾಲೆಯ ಹಿಂದೆ ಇರುವ ದೊಡ್ಡ ಮರದ ಬಳಿ ಅಡಗಿ ಕುಳಿತರು. ಸಂಜೆ ಆಗ್ತಿದ್ದಂತೆ ಶಾಲೆ ಸಂಪೂರ್ಣ ನಿಶ್ಶಬ್ದ ಆಯಿತು. ಎಲ್ಲರೂ ಮನೆಗೆ ಹೋದ್ರು. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಎಲೆಗಳು ಸರಸರ ಅಂತ ಶಬ್ದ ಮಾಡ್ತಿದ್ದವು. ರಾತ್ರಿ ಸ್ವಲ್ಪ ಕತ್ತಲೆಯಾಯಿತು. ಅಚಾನಕ್ ಟಿಂಗ್ ಟಿಂಗ್ ಗಂಟೆಯ ಶಬ್ದ. ಮೂವರು ಮಕ್ಕಳು ಬೆಚ್ಚಿಬಿದ್ರು. ಗಂಟೆ ಎಂದು ಮಿಂಚು ನಿಧಾನವಾಗಿ ಹೇಳಿದ್ರು. ಶಬ್ದ ಶಾಲೆಯ ಒಳಗಿಂದ ಬರ್ತಿತ್ತು. ಅವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಶಾಲೆಯ ಒಳಗೆ ಹೋದ್ರು. ಹೃದಯ ಜೋರಾಗಿ ಬಡಿತವಾಗ್ತಿತ್ತು. ಶಬ್ದ ಸಂಗ್ರಹ ಕೋಣೆಯ ಕಡೆಗೆ ಹೋಗುತ್ತಿತ್ತು. ಆ ಕೋಣೆಯ ಬಾಗಿಲು ನಿಧಾನವಾಗಿ ತೆರೆದಿತ್ತು. ಅದರೊಳಗೆ ಅವರು ನೋಡಿದ ದೃಶ್ಯ ನೋಡಿ ಮೂವರು ಆಶ್ಚರ್ಯದಿಂದ ಕಣ್ಣು ಬಿಟ್ರು. ಅಲ್ಲಿ ಒಂದು ಮುದ್ದಾದ ಆನೆಮರಿ ನಿಂತಿತ್ತು. ಅದರ ಸೊಂಡಿಲಲ್ಲಿ ಶಾಲೆಯ ದೊಡ್ಡ ಗಂಟೆ ಹಿಡಿದಿತ್ತು. ಅದು ನಿಧಾನವಾಗಿ ಗಂಟೆಯನ್ನು ತಟ್ಟುತ್ತಿತ್ತು. ಆನೆಮರಿ ಎಂದು ಅನು ನಿಶ್ಶಬ್ದವಾಗಿ ಹೇಳಿದ್ರು. ಆನೆಮರಿ ಅವರನ್ನು ನೋಡಿತು. ಅದು ಹೆದರಲಿಲ್ಲ, ಬದಲಾಗಿ ದುಃಖದ ಮುಖ ಮಾಡಿತು. ಅದು ನಿಧಾನವಾಗಿ ಮಾತನಾಡಿತು: ನೀವು ಹೆದರಬೇಡಿ, ನಾನು ಕೆಟ್ಟವನು ಅಲ್ಲ. ಮೂವರು ಮಕ್ಕಳು ಅಚ್ಚರಿಯಿಂದ ಕೇಳುತ್ತಿದ್ರು. ಆನೆಮರಿ ಮುಂದುವರಿಸಿತು: ಮಧ್ಯಾಹ್ನ ಗಂಟೆ ಜೋರಾಗಿ ಹೊಡೆಯುವಾಗ ನನಗೆ ತುಂಬಾ ನೋವಾಗ್ತಿತ್ತು. ನಾನು ಶಾಲೆಯ ಹಿಂದೆ ಮರದ ಕೆಳಗೆ ಇರುತ್ತೇನೆ. ಆ ಶಬ್ದ ನನ್ನ ಕಿವಿಗೆ ತುಂಬ ಜೋರಾಗಿ ಕೇಳುತ್ತೆ. ಅದಕ್ಕೆ ನಾನು ಗಂಟೆಯನ್ನು ತೆಗೆದುಕೊಂಡು ಇಲ್ಲಿಗೆ ತಂದು ಮೌನವಾಗಿಡುತ್ತಿದ್ದೆ. ಅನು ಮೃದುವಾಗಿ ಕೇಳಿದಳು: ನೀನು ಏಕೆ ಯಾರಿಗೂ ಹೇಳಲಿಲ್ಲ? ಆನೆಮರಿ ತಲೆ ತಗ್ಗಿಸಿತು. ಯಾರೂ ನನ್ನ ಮಾತು ಕೇಳ್ತಾರೆ ಅನ್ನೋ ಭರವಸೆ ಇರಲಿಲ್ಲ. ಮೂವರು ಮಕ್ಕಳು ಒಬ್ಬರನ್ನೊಬ್ಬರು ನೋಡ್ಕೊಂಡ್ರು. ಅವರಿಗೆ ಆನೆಮರಿಯ ಮೇಲೆ ಕೋಪ ಬರಲಿಲ್ಲ, ಬದಲಾಗಿ ದಯೆ ಆಯಿತು. ಮುಂದಿನ ದಿನ ಬೆಳಿಗ್ಗೆ ಅವರು ಎಲ್ಲವನ್ನೂ ಮುಖ್ಯೋಪಾಧ್ಯಾಯರಿಗೆ ಹೇಳಿದ್ರು. ಮೊದಲಿಗೆ ಅವರು ನಂಬಲಿಲ್ಲ. ಆದರೆ ಮಕ್ಕಳು ಸಂಗ್ರಹ ಕೋಣೆಗೆ ಕರೆದುಕೊಂಡು ಹೋದಾಗ ಸತ್ಯ ಗೊತ್ತಾಯಿತು. ಮುಖ್ಯೋಪಾಧ್ಯಾಯರು ನಗು ಮಾಡಿದ್ರು. ಇದು ಭಯಾನಕ ರಹಸ್ಯ ಅಲ್ಲ, ಇದು ದಯೆ ಕೇಳಿದ ಕಥೆ. ಅದೇ ದಿನ ಶಾಲೆಯಲ್ಲಿ ಒಂದು ನಿರ್ಧಾರ ಆಯಿತು. ಗಂಟೆಯ ಶಬ್ದವನ್ನು ಮೃದುವಾಗಿಸಲಾಯಿತು. ಆನೆಮರಿಗೆ ಶಾಲೆಯ ಹಿಂದೆ ಚಿಕ್ಕ ಆಶ್ರಯ ಮಾಡಲಾಯಿತು. ಮಕ್ಕಳಿಗೆ ಪ್ರಾಣಿಗಳ ಬಗ್ಗೆ ಕಾಳಜಿ ಕಲಿಸಲಾಯಿತು. ಮಧ್ಯಾಹ್ನ ಗಂಟೆ ಮತ್ತೆ ಹೊಡೆಯಿತು. ಆದರೆ ಈ ಬಾರಿ ಅದು ಮೃದುವಾಗಿ, ಸುಂದರವಾಗಿ. ಆನೆಮರಿ ಸಂತೋಷದಿಂದ ಕಿವಿಯಲೆಯಿತು. ಮಕ್ಕಳು ಖುಷಿಯಿಂದ ಊಟಕ್ಕೆ ಓಡಿದ್ರು.